ಸಾಕಲೈ ಲೇ ಬಡವ, ಯಾರು ನೀನು? ನನ್ನ ಪನ್ನ ಪವರ್ ಏನಲ್ಲ ಚೆನ್ನಾಗಿ ಮಾತಾಡಲೇ. ನೀನು ಶ್ರೀಮಂತ ಸಿಂಹವಾದರೇನು? ಸಿಂಹಾದ್ರಿ ಸಿಂಹವಾದರೇನು? ನಿನ್ನಂತ ಕಜನ ಮಕ್ಕಳಿಗೆ ಈ ರಾಯಣ್ಣ ಕೊಡೋ ಮರ್ಯಾದೆ ಇಷ್ಟೇ. ಏ ರಾಯಣ್ಣ, ನಿನ್ನಂತ ರಾಯಣ್ಣರನ್ನು ನರವನ್ನು ಕತ್ತರಿಸಿ ನರ ಪೋಷಕರನ್ನಾಗಿ ಮಾಡಿದ್ದಾನೆ ಈ ಜಮೀನ್ದಾರ ಅನ್ನೋದು. ನಿನ್ನ ಬಾಲಭಾವದಲ್ಲಿ ಬರೆದಿನ ಮಗನೇ. ನೀನ್ಯಾರು? ನಿನ್ನ ಪವರ್ ಏನು ನನಗೆ ಚೆನ್ನಾಗಿ ಗೊತ್ತು ಜಮೀನ್ದಾರ. ದೇಶ ವಿದೇಶದಿಂದ ಚರ್ಚೆ ಕೂಟಕ್ಕೆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿಸಿ ಸಾವಿರಾರು ಜನರ ಪ್ರಾಣ ತೆಗೆದು ನೀನೊಬ್ಬ ಕಟುಕ ಎನ್ನುವುದು ಈ ರಾಯನಿಗೆ ಚೆನ್ನಾಗಿ ಗೊತ್ತು. ನೀನು ಮಾಡುತ್ತಿರುವ ದೇಶದ್ರೋಹಿ ಕೆಲಸಕ್ಕೆ ಕಟ್ಟಗೋಡಿಯಾದ ಈ ಜಿಲ್ಲೆಯ ಡಿಸಿಪಿ ಆದ ಎಸ್ ಮೈತ್ರನ ಕೊಲೆ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣರಿಸಿ ಬದುಕುತ್ತಿರುವ ನೀನೊಬ್ಬ ತಾಯಿ ಗಂಡೆನ್ನುವುದು ಈ ರಾಯನಿಗೆ ಚೆನ್ನಾಗಿ ಗೊತ್ತು. ನೀನು ಕಳಿಸುತ್ತಿರುವ ಡ್ರಗ್ಸ್ ವಶಪಡಿಸಿಕೊಂಡು ಎಷ್ಟೋ ಜನ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯನ್ನು ಕೊಂದು ತಲೆ ಮೆರೆಸಿಕೊಂಡು ಮೆರೆಯುತ್ತಿರುವ ನೀನೊಬ್ಬ ಕೆಟ್ಟ ಕುಲದ ಕುಣಿಯನ್ನು ಈ ರಾಯನಿಗೆ ಚೆನ್ನಾಗಿ ಗೊತ್ತು. ಸುಮ್ಮನೆ ಬಂದಿದ್ದೆ ಮಗಳೇ ಮೊದಲ ಕಟ್ಟೆ. ನನ್ನ ತಂಗಿಗಾದ ಅಣ್ಣಯ್ಯಕ್ಕೆ ಗಂಡು ಗಟ್ಟಿಯಾಗಿ ಶಕ್ತಿ ಹೊಡೆದು ನಾಯಕಕ್ಕೆ ಬಂದಿದ್ದಾನೆ ಈ ಸಮರ ಸಿಂಹದ ಗರ್ಜನೆ ಈ ರಾಯಣ್ಣ. ನಿನ್ನ ಹಾರಾಟ ತೋರಾಟ ಈ ಜಮೀನ್ದಾರನ ಮುಂದೆ ನಡೆಯಲಿಲ್ಲ. ಈ ಜಮೀನ್ದಾರನ ಬಾಗಿಲಿಗೆ ಮೊದಲು ಯಾಕೆ ಬಂದಿದ್ದೆ ಮಗಳೇ ಕಟ್ಟೆ? ಹೊರಟು ಹೋಗಲು ಬಂದ ಜಮೀನ್ದಾರ ನೀನು ಜಗನ್ಮೆಚ್ಚಿ ಜಗನ್ನಾಥನಾದೇನು, ಜನ ಮೆಚ್ಚಿ ಜಗನ್ನಾಥನಾದೇನು. ಈ ಹುಲಿ ಗುಡಿಗೆ ಒಡೆಗೆ ಸಾಕು. ನಿನ್ನನ್ನು ಸಾವಿರಾರು ಜನ ಕಡಗಡನಿಗೆ ತಲೆ ಎತ್ತಿ ಹೇಳುತ್ತಿದ್ದಾರೆ. ಗಂಡು ಹುಲಿಗಳ ಗಂಡನಾದ ಈ ರಾಯನ ಸಾಹಸ ಶೌರ್ಯವನ್ನು. ನೀನು ಯಾರ ಮನೆಗೆ ಬಂದಿದೆ ಅಂತಂದ್ರು ಮಗಳ ಬಗಲೇ ಕಟ್ಟೆ. ಕರ್ನಾಟಕ ಕಾಲ ಸೋಗೈತಲಪ್ಪ. ಯಾಕೆ ಗುದ್ದಾಡಿ ಬಾಡಿ ಆಡಿಸುವಾಗ ಬೇರು ಕೊಡ್ಕೊಂಡ್ರದ ಒಳ್ಳೆಯದು. ನನ್ನ ತಂಗಿ ಮೇಲೆ ಕೈ ಮಾಡಿ ನನ್ನ ಕೈಯನ್ನು ಕತ್ತರಿಸಿ ನಿನ್ನ ಮೈ ಚರ್ಮವನ್ನು ತಿಂದು ನನ್ನ ತಂಗಿ ಸೀತ ನೆಟ್ಟಿರುವ ಎಕ್ಕಡಗಳನ್ನು ಆಡಿಸಗಲೇ ಈ ರಾಯನ ಮನಸ್ಸಿಗೆ ಶಾಂತಿ. ಎಕ್ಕಡ ಆ ಸೂಳೆ ನಿನ್ನ ತಂಗಿಗೆ ನನ್ನ ಚರ್ಮವನ್ನು ಎಕ್ಕಡ ಮಾಡ್ತಿರೋದು ನೋಡಿದ್ರೆ ಕಟ್ಟೆ. ಹುಟ್ಟಿದ ಜಮೀನಾರ ಏನಂದೆ? ಸೀತೆ ಎಷ್ಟು ಪವಿತ್ರವಾದ ನನ್ನ ತಂಗಿಯ ಸೂಳೆ ಅಂದಿಯ ಆಧಾರದ ಕುನ್ನೆ. ನಾನೀಗ ನಿನ್ನನ್ನು ಜೀವನದ ಉಳಿಸಲಾರೆ. ತಡಕ ರಾಯಣ್ಣ ಅವ್ರನ್ನೆಲ್ಲ ನಾವು ಸೋತ ಮಾಡಿ ಸರಿ ಮಾಡ್ತೇನೆ. ಸುಮ್ಮ ನಿಗದಿಯೋಲ್ಲ ಕೂತಿಗಿಚ್ಚ ಕೊಂದು ಬಿಡ. ಜಮೀನ್ದಾರ ನನ್ನ ತಂಗಿ ಮೇಲೆ ಕಣ್ಣು ಹಾಕಿ ತಪ್ಪಾಯ್ತೆಂದು ನನ್ನ ತಂಗಿಯ ಕಾರಣದ ಜನ ಕೇಳಿದ್ರೆ ನಿನ್ನನ್ನು ಬದುಕುಕೊಳ್ಳ ಬಿಡುತ್ತೇನೆ. ಇಲ್ಲದ್ರೆ ಚಂದ ಕಣ್ಣು ರಕ್ತ ಮಾಡಿ ಬೆಳಗಿಸಬೇಕಾಗುತ್ತದೆ. ಬಲು ಎಚ್ಚರ. ನಿನ್ನ ತಂಗಿಗೆ ಅವನಿಗೆ ಕ್ಷಮೆ ಬಿದ್ದು ಕೇಳಬೇಕಾ?
ನಿನ್ನಂತ ಈ ಜನ್ಮದಲ್ಲೇ ಉಂಟು. ಒಂಟಿ ಹಣ್ಣು ದಾರಿಯಲ್ಲಿ ಸಿಕ್ಕಳೆಂದು ಪರಸ್ಪರ ಬಲೆ ಬೀಸಿ ಹರಿಯದ ಹೆಣ್ಣು ಮಕ್ಕಳ ಮೇಲೆ ಪುಂಡತನ ತೋರಿಸಿದು ಸೂರತನ ಒಳಗೆ ಜಮೀನ್ದಾರ. ಈಗ ನಿನ್ನ ಕಣ್ಣೆದುರಿನಲ್ಲಿ ಗುಲಾಬಿ ಹೂವಿನಂತೆ ಹರಳು ನಿಂತಿರುವ ನಿನ್ನ ತಂಗಿ ಈಶ್ವರಿಯನ್ನು ನಾನು ಎಳೆದುಕೊಂಡು ಹೋಗುತ್ತೇನೆ. ನಿನ್ನ ಜಮೀನ್ದಾರನ ಗಂಡ ಸ್ಥಾನವಿದ್ದರೆ ಬಂದು ತಡೆ ಈ ಗಂಡುಗಲಿ ರಾಯಣ್ಣನನ್ನು. ಏ ರಾಯ, ಕೂಡು ಮಾಡಿ ಬಿಸಾಕಿ ಬಿಡ್ತು ನೋಡು. ಏ ಜಮೀನ್ದಾರ, ಮರ್ಯಾದೆ ನಿನ್ನ ಬಂದು ಕೆಳಗಿಳಿಸು. ಇಲ್ಲದಿದ್ದರೆ ಮರಿ ಕೆಮ್ಮು ಗೋಳದಲ್ಲಿ ನಿನ್ನ ಓಡಿಸಾಡಿ ಕೆಳಬೇಕಾಗುತ್ತದೆ. ಬಲು ಎಚ್ಚರ. ಜಮೀನ್ದಾರ, ನಿನ್ನ ಬಂದು ಕೆಳಗಿಳಿಸಿ ನಿನ್ನ ಪ್ರಾಣವನ್ನು ನೀನು ಉಳಿಸಿಕೊಂಡೆ. ಈಗ ಒಳಗೆ ಹೋಗಿ ಎಳೆದುಕೊಂಡು ಬರುತ್ತೇನೆ ಚಂದುಳ್ಳ ಚಲವಿಯಾದ ನಿನ್ನ ತಂಗಿ ಈಶ್ವರಿಯನ್ನು. ಬಿಡಿಸ್ಕೊಂಡ್ರೆ ಬಿಡೋದಲ್ಲ ಅಣ್ಣ.